ಜಾಮೀನು ಮಾಡ್ರಾಗ್ಲಿ ಕಮಲ್ನ ಕೇಸಲ್ಲಿ ಅವಿದ್ದ. ಅವನು ಜಾಮೀನು ಆಗಿ ಹೊರಗೆ ಬಂದು ಕೂಡಿಸಿದ ಅಂಗಡಿ ಕೊಂಡು ಅವರ ಮನೆಯವರ ಜೊತೆ ವ್ಯವಹಾರ ಮಾಡ್ತಿದ್ದ. ಅವನನ್ನು ಪ್ಲಾನಿಂಗ್ ಮಾಡಿ ಅವನನ್ನು ಮುಗಿಸಿದೆ. ಅದರಲ್ಲಿ ನಮ್ಮ ಬರ್ಕೆ ಪ್ರಭಾವ ಅಂತ ಅವ ಅದರ ಇಡೆಯಲ್ಲಿ ನಮ್ಗೆ ಶಕುನಿದಾರವ ಆ ಕಡೆ ಬಲಲ್ಬಾಗ್ ಕಡೆ ಇದು ಮಾಡುದು, ನಮ್ಮ ಕಡೆ ಏರಿಯಾದಲ್ಲಿ ಇರುವುದು ನಾಟಕ ಮಾಡುದು. ಮತ್ತೆ ನಾವು ನಮಗೆ ಸ್ವಲ್ಪ ಮೆಸೇಜ್ ಬಂತು, ಹೀಗೆ ಇದ್ದಾರೆ, ನೀವು ಬೇಡ ಹೋಗಿ ಇಂತ ಗೊತ್ತಿಲ್ಲ. ಅದಕ್ಕೆ ನಾನು ಕಮಲಾಕ್ಷ ಹೇಳಿದೆ, ಬನ್ನಿ ಹೋಗುವ. ಇಲ್ಲ ನೀವು ಹೋಗಿ ನಾ ಬರ್ತೇನೆ ಕೊಲಡಿ ಕಮಲಾಕ್ಷ. ಬುಲೆಟ್ ಅಲ್ಲಿ ಅವರನ್ನು ಪೆಟ್ರೋಲ್ಗೆ ಹೋಗೋ ಜಾಗದಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಅದು ಅವರಿಗೆ ಗೊತ್ತುಂಟು, ಈ ಬುಲೆಟ್ ಎಲ್ಲಿ ತನಕ ಹೋಗ್ತದೆ ಮತ್ತೆ ಅಲ್ಲಿ ನಿಲ್ತದೆ ಅಂತ. ಆ ತರ ಪ್ಲಾನಿಂಗ್ ಮಾಡಿ ದ್ವಾರದಲ್ಲಿ ನಿಂತಿದೆ ಬುಲೆಟ್. ಅಲ್ಲಿ ನಿಂತು ಇವರೇನ್ ಮಾಡ್ತಾರೆ, ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅವರ ಕಡೆ ಒಬ್ಬ ಸ್ವಲ್ಪ ಇಂಟಿಮೇಷನ್ ತೆಗಿಲಿಕ್ಕೆ ನಾವು ಬಂದಿರ್ಬೇಕು. ಅವನು ಇದು ವಿನಯ್ ಅವನನ್ನು ನೋಡಿದ, ಅವನನ್ನು ಹಿಡಿದು ಅವನಿಗೆ ಒಂದು ಬಾಟ್ಲಿಯಲ್ಲಿ ಹೊಟ್ಟೆಗೆ ಹಾಕಿಬಿಟ್ಟ. ಅವರು ಇಳಿವ ಅಂದದ್ದು. ಅವ ಬಂದ ಅವನ ಹೆಗ್ಗಾಲಿಗೆ ಹಾಕೊಂಡು ಜಂಕ್ಷನ್ಗೆ ತಂದ. ಅಲ್ಲಿಂದ ಸ್ವಲ್ಪ ಜಂಕ್ಷನ್, ವಾಮಂಜೂರ್ ಜಂಕ್ಷನ್ಗೆ. ವಾಮನ್ ಜಂಕ್ಷನ್ ಆದ ಮೇಲೆ ಅಲ್ಲಿ ಅಟ್ಯಾಕ್ ಆಯ್ತು. ಕಾಡ್ತಿದೆ ಜಂಕ್ಷನ್ ಅಲ್ಲಿ ಕಾಡಿದೆ ಜನ ಎಲ್ಲ. ಜಂಕ್ಷನ್ ಎಲ್ಲ ಒಳ್ಳೆ ಜಂಕ್ಷನ್ ಅದು ನೋಡ್ತಾರೆ. ಒಂದೊಂದು ಏಟ್ ಅಂದ್ರೆ ಅದರಲ್ಲಿ ನಮ್ಮ ಹುಡುಗ ಧನಂಜಯನದ್ದುಂಟಲ್ಲ, ಇಷ್ಟು ಹೋಗಿದೆ, ಇಷ್ಟು ಹೊಡೆದು ನಮ್ಮ ಒಂದು ಇಷ್ಟು. ನಾನು ಅಲ್ಲಿ ಜಂಕ್ಷನ್ ಅಲ್ಲಿ ಇದ್ದೇನೆ, ನಾನು ಜಂಕ್ಷನ್ ಇದ್ದೇನೆ, ನನ್ನ ಆರ್ಡರ್ ಮಾತ್ರ. ಹೊಡಿದಂದ್ರೆ ಹೊಡಿಬೇಕು. ಸಾಧಾರಣ ಇವರು ಎಲ್ಲಿಗೆ ಬಂದ್ರು, ತೆತ್ತಿಕಲ್ ಕೆಳಗೆ ಪಾಸ್ ಆಗಿ ಅಲ್ಲಿ ತನಕ ನಮ್ಮ ಹಿಂದೆ ಬಂದ್ರು. ನಮ್ಗೆ ಸ್ವಲ್ಪ ಡೌಟ್ ಆಯ್ತು, ಹಿಂದೆಯಿಂದ ಗಾಡಿ ಯಾವ್ದಾ ಫಾಲೋ ಮಾಡ್ತದೆ ನಮ್ಮನ್ನು. ಸ್ವಲ್ಪ ನಿಲ್ಲಿಸಿಲ್ಲ, ಗುರುಪುರ ಜಂಕ್ಷನ್ಗೆ ಬರುವ ಮೊದಲು ನಿಲ್ಲಿಸಿದೆ ಗಾಡಿ. ನಿಲ್ಲಿಸುವಾಗ ಅದು ಸಹ ಗಾಡಿ ನಿಂತಿತ್ತು. ಅದಕ್ಕೆ ಸ್ವಲ್ಪ ಈಗ ರಿವರ್ಸ್ ತೆಗೆದು ಮಾಡ್ರೆ ಆಗುವಾಗ ನಾನು ಸ್ಟೇಷನ್ಗೆ ತಿಳಿಸಿದ್ದೇನೆ. ಅಲ್ಲಿ ಅವರದ್ದು ಬುಕ್ ಇರ್ತದಲ್ಲ, ಇದು ಸ್ಟೇಷನ್ ಒಂದು ಬುಕ್ ಇರ್ತದೆ. ಆ ಬುಕ್ ಅಲ್ಲಿ ಇವರದ್ದು ಅದು ಎಂಟ್ರಿ ಇಲ್ಲ, SI ಎಂಟ್ರಿ ಮಾಡ್ಲಿಲ್ಲ. ಇಲ್ಲಿ ಮಂಗಳೂರಲ್ಲಿ ಪೊಲೀಸರ ಇದಕ್ಕೆ ಸಿಕ್ಕಾಕೊಂಡೆ. ಅದು ಒಂದು ಇನ್ಸ್ಪೆಕ್ಟರ್ಗೆ ಒಂದು ಹೊಡೆದ ವಿಷಯದಲ್ಲಿ ನನ್ನ ಮೇಲೆ ಅವರು ಇದು ಮಾಡಿದ್ರು. ಇಲ್ಲಿ ನಿಲ್ಬಾರ್ದು, ಬರ್ಕಿ ಬಿಟ್ಟು ಹೋಗ್ಬೇಕು, ಹಾಗೆ ಹೀಗೆ ಅಂತ ಯಾವಾಗ್ಲೂ ಬಂದು ಎಲ್ಲ ಅಂಗಡಿಯವರಿಗೆ ಎದುರಿಸಿ ಎಲ್ಲಿದ್ದಾನೆ ಎದ್ದು ಹಾಗೆ ಹೀಗೆ ಹಾಗೆ ಅದು ನಮ್ಮ ಹುಡುಗರೆಲ್ಲ ಒಟ್ಟು ಸೇರಿ ಎಂತ ಬಿಡ್ಬಾರ್ದು ಇವರನ್ನು. ಬರ್ಕೆಗೆ ಬರುವಾಗ ಇವರ ಮೇಲೆ ಎಲ್ಲ ಕಲ್ಲು ಎಲ್ಲ ಬಿಸಾಡಿ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆಗಿ ಸ್ವಲ್ಪ ಅವ್ರಿಗೆ ಕೈ ಎಲ್ಲ ಪ್ಲಾಸ್ಟರ್ ಆಯ್ತು. ಅದರಲ್ಲಿ ಒಬ್ಬ ನಮ್ಮ ಲೋಕಲ್ ಸ್ವಲ್ಪ ಒಬ್ಬನ ತಲೆಗೆಲ್ಲ ಬಿದ್ದು ಆ ಹುಡುಗನಲ್ಲಿ ಇವರು ಅಡ್ಮಿಟ್ ಮಾಡಿ ನನ್ನ ಮೇಲೆ 3 ವರ್ಷ ಕೇಸ್ ಮಾಡಿದ್ದು. ಯಾವ್ದು ಅವರು ಅಡ್ಮಿಟ್ ಆಗ್ಲಿಲ್ಲ, ಇನ್ಸ್ಪೆಕ್ಟರ್ ನಮ್ಮ ಹುಡುಗ ಒಬ್ಬನನ್ನು ಅವನಿಗೆ ಸಹ ಕಲ್ಲು ಪೆಟ್ಟು ಬಿತ್ತಲ್ಲ, ಅವನು ಅಡ್ಮಿಟ್ ಆಗಿ 3 ವರ್ಷ ಕೇಸ್ ಮಾಡಿಬಿಟ್ಟು. ಅವರು ಆ ಕಡೆಯಿಂದ ಬಂದಿದ್ರು, ಆಗ ಅವರಿಗೆ ಬಿತ್ತದು ಏಟು ಕಲ್ಲು. ಅವರದ್ದು ಸ್ವಲ್ಪ ಬ್ಲಡ್ ಬಂತು. ಪೊಲೀಸ್ನವ್ರು ಏನ್ ಮಾಡಿದ್ರು, ಇದು ಚಾನ್ಸ್ ಅಂತ ಇವನನ್ನು ಅಡ್ಮಿಟ್ ಮಾಡಿ ನಮ್ಮ ಮೇಲೆ 3 ವರ್ಷ ಕೇಸ್, ಈ ಕೇಸಲ್ಲಿ ಇಳಿಯುವ ಅಂತ. ಇನ್ಸ್ಪೆಕ್ಟರ್ ಅಡ್ಮಿಟ್ ಆದ್ರೆ ಇನ್ಸ್ಪೆಕ್ಟರ್ ಒಂದು ಸೇಮ್ ಅಲ್ಲ, ನಾಳೆ ಅವ್ರಿಗೆ ಗೊತ್ತಾಗ್ತದಲ್ಲ ನೀನೇನ್ ಮಾಡಿದ್ವಿ, ಅವ್ರದ್ದು ಎನ್ಕ್ವೈರಿ ಆಗ್ತದ, ನೀನ್ ಯಾಕೆ ಓದದ್ದು. ಆಗ ನಾವು ಹೇಳ್ತೇವಲ್ಲ ಸರ್ ಹೀಗೆ ಅವ್ರಿಗೆ ಹೇಗೆ ಮಾಡ್ತಾರಂತ. ಅದು ಈ ಅಡ್ವಾಂಟ್ ತಕೊಂಡು ಇವರು ಅಡ್ಮಿಟ್ ಮಾಡಿದ್ರು, ಸೈಲೆಂಟ್ ಆಗಿ ಬಿಟ್ಟು ನನ್ನನ್ನು ಹಿಡ್ಬೇಕು, ನನ್ನನ್ನು ಮುಗಿಸ್ಬೇಕು ಇಲ್ಲಿಗೆ ಅಂತ. ಮುಗಿಸ್ಬೇಕಾದ್ರೆ ನನ್ನನ್ನು ಎನ್ಕೌಂಟರ್ ಮಾಡ್ಲಿಕ್ಕೆ ಸೆಟ್ ಮಾಡಿ. ಅದು ನಮ್ಗೆ ಕೆಲವರು ಒಳ್ಳೆ ಪೊಲೀಸ್ ವ್ಯಕ್ತಿಗಳು ಇದ್ದಾರೆ, ಒಳ್ಳೆ ಇಂಟಿಮೇಷನ್ ನಮ್ಗೆ ಹೇಳಿ ಕಳಿಸ್ತಾರೆ. ಎದ್ದು ಹೇಳಿ ನಿಲ್ಲಿಕ್ಕೆ ಹೋಗಿ, ಇಲ್ಲಿ ನಿಲ್ಬೇಡಿ, ಇಲ್ಲಿ ಮಾರ, ಇಲ್ಲದ್ರೆ ಗ್ಯಾರಂಟಿ ಎನ್ಕೌಂಟರ್ ಮಾಡ್ತಾರೆ, ಇಲ್ಲದ್ರೆ ಸರೆಂಡರ್ ಆಗಿ ಕೈ ಎತ್ತಿ ಸರೆಂಡರ್ ಆಗಿ, ಇಲ್ಲದ್ರೆ ಈಗೆಲ್ಲ ಪ್ಲಾನಿಂಗ್ ಆಗ್ತಾ ಉಂಟು ಅಂತ ಹೇಳಿದ್ರು. ಪೊಲೀಸ್ ಮೇಲೆ ಇದು ಕೈ ಮಳೆ ಆಯ್ತಲ್ಲ, ಆ ಗ್ರಜ್ಜಲ್ಲಿ ಇವರೆಲ್ಲ ಒಟ್ಟು ಸೇರ್ತಾರಲ್ಲ ಪೊಲೀಸ್ನವರು, ಇವರೆಲ್ಲ ಇದು ಮಾಡಿದ್ರು. ಹಾಗೆ ನಾನು ಅದರ ವಿಷಯ ಕೇಳಿ ನಾನು ಮತ್ತೆ ಎಸ್ಕೇಪ್ ಆಗ್ತೇನೆ ಹೈದರಾಬಾದಿಗೆ. ಅಲ್ಲಿ ನಮ್ಮ ಒಂದು ಬ್ರದರ್ ಇದ್ದಾರೆ ನಾಗೇಶ್ ಅಣ್ಣ, ಅವರು ನಮಗೆ ಸ್ವಲ್ಪ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಅಲ್ಲಿ ಒಂದು 2-3 ತಿಂಗಳು ಇರ್ತೇನೆ. ಅಲ್ಲಿ ಇರುವಾಗ ನನಗೇನಾಯ್ತು, ನನ್ನ ಮೇಲೆ ಪುನಃ ಜಾಮೀನು ಬೇರೆ ಉಂಟು ಇಷ್ಟು ಕೇಸಲ್ಲಿ. ನನಗೆ ಜಾಮೀನು ಅವರಿಗೆ ತೊಂದರೆ ಆಗ್ತದೆ. ಎಂತ ಮಾಡುದು, ಎಂತೆಂತ ಹೇಳಿ ನಡೆಯುವುದಿಲ್ಲ, ಯಾರು ಸಹ ಬರುವುದಿಲ್ಲ, ಯಾವ ಇನ್ಫ್ಲುಯೆನ್ಸ್ ಸಹ ನಡೆಯುವುದಿಲ್ಲ. ಮತ್ತೆ ಲಾಸ್ಟಿಗೆ ನಾನು ಪುನಃ ಬರ್ತೇನೆ. ನಾನು ಬರುವಾಗ ಮತ್ತೆ ಇಲ್ಲಿ ದಸರಾ ಟೈಮ್ ಆವಾಗ ನಮ್ಮ ಒಂದು 2-3 ವರ್ಷ ಆದದಷ್ಟೇ ನಮ್ದು ಯಾವುದು ಈ ಹುಲಿವೇಷ ಇಲ್ದು. ಅವಾಗ ಇಲ್ಲಿ ಎಲ್ಲ ಮಾತಾಡಿಕೊಂಡು ಇದಾಗ್ತದೆ. ಯಾರು ಸಹ ಎಲ್ಲ ಆಂಟಿ ವೀರಪ್ಪ ಮೊಯ್ಲಿ CM ಎಲ್ಲ ಮೀಟಿಂಗ್ ಆಗ್ತದೆ ಸರ್ಕಿಟ್ ಹೌಸ್ ಅಲ್ಲಿ ಎಲ್ಲ. ನನ್ಗೆ ಪಾಪ ನಾನು ಈ ಪಾರ್ಟಿಯಲ್ಲಿ ಇದ್ರು, ನನ್ಗೆ ಕಾಂಗ್ರೆಸ್ನವರು ಪಾಪ ಒಳ್ಳೆ ಕೆಲವು ಕಲ್ಲಿಗೆ ತಾರನಾಥರು, ಬದ್ರುದ್ದೀನ್ ಎಲ್ಲ ಒಂದು ಅವ್ರದ್ದೊಂದು ಟೀಮ್ ಇತ್ತು ಇಲ್ಲಿ, ವೆಂಕಟೇಶ್ ಗ್ರೂಪ್. ಅವರೆಲ್ಲ ನನಗೆ ಬಾರಿ ಒಳ್ಳೆ, ಅವರೆಲ್ಲ ಮೊಯ್ಲಿ ಅವ್ರ ಹತ್ರ CM ಹತ್ರ ಹೇಳಿ, ಸರ್ ಅವ ಅಂತ ಹುಡುಗಲ್ಲ ಸರ್, ಒಳ್ಳೆ ಹುಡುಗ, ಅವನು ಪಾರ್ಟಿ ನೋಡುದಲ್ಲ, ಒಳ್ಳೆ ಮನುಷ್ಯವ, ನಾಳೆ ನಮಗೂ ಅವ ಹೆಲ್ಪ್ ಮಾಡುವವನಿ, ಹಾಗೆ ಹೇಳಿ ಇವರೆಲ್ಲ ಪೊಲೀಸ್ SP ಹೀಗೆ ಹೇಳಿ ಎಲ್ಲ ಮಾತುಕತೆ ಆಗ್ತದೆ. ಏನು ತೊಂದರೆ ಇದು ಮಾಡುದೆಲ್ಲ ಬೇಡ,
ಅವನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿ ಅವನು ಏನ್ ತೊಂದರೆ ಆಗಬಾರ್ದು ಅಂತ ಮೊಯ್ಲಿ ಆರ್ಡರ್ ಕೊಡ್ತಾರೆ. ಆರ್ಡರ್ ಕೊಟ್ಟರು ಇಲ್ಲಿ ನಮ್ಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಇಲ್ಲಿ ನಡೀತದೆ ನಮ್ಗೆ ಅಲ್ಲಿ ಬಾಪ ಮಯ್ಯಾರ್ ಅಂತ ಸೋತ್ಕಲ್ ಅವರು ಬಂದಿದ್ರು. ಸೋತ್ಕಲ್ ಮಯ್ಯಾರ್ ಅಂತ ಪಾಪ ಪ್ರಾಯದವರು. ಮತ್ತೆ ತಡಂಬೈರ ವೆಂಕಪ್ ಶೆಟ್ಟಿ ಅವರು ಬಂದಿದ್ರು ಆ ಮೀಟಿಂಗ್ ಅಲ್ಲಿ, ಸಿಎಂ ಮೀಟಿಂಗ್ ಕೂತ್ಕೊಂಡಿದ್ರು. ನಮ್ಮ ಅವರಿಗೆ ಅದು ಸ್ವಲ್ಪ ಅನುಮಾನ, ಎಂತ ಮಾಡುದು ಮಾರಂತೆ. ಆಮೇಲೆ ನಾವು ಬಂದು ಇಲ್ಲಿ ಊರಲ್ಲಿ ಬಂದು ನಿಂತೆ, ಏರಿಯಾದಲ್ಲಿ ಬಂದು ನಿಂತು ಆಗಿ ದಸರಾ ಟೈಮ್ ಆವಾಗ ಒಂದು ತಿಂಗಳು 1.5 ತಿಂಗಳು ನನಗೆ 1 ತಿಂಗಳು ಇರ್ಬೇಕು. ಆವಾಗ ನನ್ನ ಹುಡುಗ ಒಬ್ರು ಎಲ್ಲ ಇದಾಗಿ ಮಹೇಶ್ ಅಂತ ಅವ್ರು ಹೇಳಿ ಎಂತ ಮಾರ ಅವ್ರ ರಂಜನ್ ಕೊಟ್ಟಾರಿ ಅವ್ರದ್ದು ಇಲ್ಲಿ ಬಾರಿ ನಡೀತದೆ, ಪೂಜಾರಿ ಅವ್ರದ್ದು ದೊಡ್ಡ ಒಂದು ಕೈ ಅಂತ ಹೇಳ್ಬೋದು. ಅದು ಪೂಜಾರಿ ಡೆಲ್ಲಿಯಲ್ಲಿ ಇದ್ರು, ರಂಜನ್ ಕೊಟ್ಟಾರಿ ಇಲ್ಲಿ ಪೂಜಾರಿ ಇದ್ದಾಗೆ, ಅಷ್ಟು ಪವರ್ ಅವರು, ಒಳ್ಳೆ ಮನುಷ್ಯ. ಆಮೇಲೆ ಈ ಮಹೇಶ್ ನಾನು ಹೋಗಿ ಮಾತಾಡ್ಬೇಕಂತ ಮಾತಾಡಿದ್ರು. ಆವಾಗ ರಂಜನ್ ಕೊಟ್ಟಾರಿ ಹತ್ರ ಎಲ್ಲ ನಮ್ಮ ಹುಡುಗರು ಹೋಗಿ ಮಾತಾಡಿ ಎಲ್ಲ ಇದು ಆದ್ಮೇಲೆ ಅವರು ಎಂತ ಮಾರೆ ನಾನಿದ್ದೇನಲ್ಲ ಎದರದು ಬೇಡ ಅಂತ ಪಟಕ್ಕ ಪೂಜಾರಿಯವರಿಗೆ ತಿಳಿಸಿದ್ರು. ಡೆಲ್ಲಿಯಲ್ಲಿದ್ರು ಪೂಜಾರಿಯವರು ಡೆಲ್ಲಿಯಿಂದ ಡೈರೆಕ್ಟ್ ಫೋನ್ ಎಲ್ಲಿಗೆ, ಇಲ್ಲಿ ಎಸ್ಪಿಗೆ ಅಲ್ಲ, ಡೈರೆಕ್ಟ್ ಮೇನ್ ಬ್ರಾಂಚಿಗೆ ಬ್ಯಾಂಗ್ಳೂರಿಗೆ. ಹೀಗೆ ವಿಷಯ ಉಂಟು, ಹೀಗೆ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಜಾಗ ಅವ ಕೋರ್ಟಿಗೆ ಸರೆಂಡರ್ ಆಗ್ತಾನೆ. ಅಲ್ಲಿ ಅವರದೊಂದು ಆರ್ಡರ್ ಬರ್ತದೆ, ನಾನು ಇಲ್ಲಿಗೆ ಕೋರ್ಟ್ ಅಲ್ಲಿ ಸರೆಂಡರ್ ಆಗ್ತೇನೆ. ಸರೆಂಡರ್ ಆಗುವ ಟೈಮ್ ಅಲ್ಲಿ ಇವರೊಂದು 50 ಪೊಲೀಸ್ ಬರ್ತಾರೆ. ಅಲ್ಲಿ ನನಗೆ ಮಿಸ್ಗೈಡ್ ಆಗಿ ಅಲ್ಲಿ ನೋಡುವಾಗ ಅದೊಂದು ವೃಕ್ಷೇನ ಪ್ರಕರಣ ಅಂತ ಒಂದು ಇದಿತ್ತು. ಅವರು ಬಂದದ್ದು ಅದಕ್ಕೆ, ಮತ್ತೆ ನಾನು ಸಹ ಇದ್ದೇನೆ ಅಂತ ಒಟ್ಟಾರೆ ಪೊಲೀಸ್ ಎಲ್ಲ ಕೋರ್ಟ್ ಅಲ್ಲಿ. ನನಗೆ ಹೆದರಿಕೆ ಆಯ್ತು, ಇದು ನನ್ನನಿಗೆ ಅದೊಂದು ಟೈಮ್ ಉಂಟಲ್ಲ, ಬೆಳಿಗ್ಗೆ ತನಕ ಅವಕಾಶ ಉಂಟು ಪೊಲೀಸ್ನವರಿಗೆ, ಅದರ ಮುಂಚೆ ಎತ್ಬಹುದು ನಮ್ಮನ್ನವರು. ನಾನು ಅದಕ್ಕೆ ಎಂತ ಮಾಡಿದ್ದೇನೆ, ನನಗೆ ಜಾಮೀನು ಕೊಡೋದು ಬೇಡ, ನಾನು ಸ್ವಲ್ಪ ಇದಾಯ್ತು, ನನಗೆ ಏನೋ ಪ್ಲಾನಿಂಗ್ ಮಾಡ್ತಾರೆ. ಮತ್ತೆ ಕೇಳಿದೆ ಪೊಲೀಸ್ನವ್ರು, ಕೆಲವು ಗುರ್ತ ಪರಿಚಯ ಇತ್ತು, ಕೇಳಿದೆ ಸರ್ ಏನು ಐಡಿಯಾ ಇಲ್ಲಪ್ಪ ನಿನ್ನ ವಿಷಯದಲ್ಲಿ ಬಂದು ಅಂತ ಹೇಳಿದ್ರು. ಆದ್ರೆ ನನಗೂ ಭರವಸೆ ಇಲ್ಲ. ಆ ಟೈಮಲ್ಲಿ ಮತ್ತೆ ಏನಾಯ್ತು, ನನಗೆ ಬೇಲೆ ಕೊಡ್ಲಿಲ್ಲ. ಮಾತ್ರ ಆ ಟೈಮಲ್ಲಿ ದಸರಾ ಟೈಮಲ್ಲಿ ಅದು ಬೇಲೆ ಕೊಡ್ಲಿಲ್ಲ. ಮತ್ತೆ ನನಗೆ ಮರುದಿವಸ ನನ್ನನ್ನು ಬಿಡುಗಡೆ ಮಾಡಿದ್ರು. ನನಗೆ ಒಂದು ಇಲ್ಲಿ ಅಂದ್ರೆ ವೆಂಕಟರಮಣ ಶಾರದಕ್ಕೆ ಒಂದು ಕೈ ಮುಗಿದು ಒಂದು ಬಾರಿ ನಂದು ಅಲ್ಲಿದ್ದು, ನನಗೆ ಒಂದು ದೇವರಿಗೆ ಒಂದು ಕೈ ಮುಗಿಲೇಬೇಕು. ಅದೊಂದು ಅವರು ತರೋದೆಲ್ಲ ಚಂದ, ದೇವರು ಒಂದೇ ಆದ್ರೂ ಅಲ್ಲಿದ್ದೊಂದು ನನಗೆ ಮೊದಲು ಫೇಮಸ್ ಆದದ್ದು ಅಲ್ಲಿದಲ್ಲ. ಹಾಗಾಗಿ ಅದನ್ನು ನೋಡಿ ಅವರದೊಂದು ಆ ಸಿಂಗಾರ ಅದಕ್ಕೊಂದು ಕೈ ಮುಗಿಬೇಕಂತ ಅಲ್ಲಿ ನನಗೆ ಎಂತ ಮಾಡಿದ್ದು, ಅಲ್ಲಿ ನೋಡ್ಲಿಕ್ಕೆ ಬರುವ ಟೈಮ್ ಅಲ್ಲಿ ನಮ್ಗೆ ಈ ಸ್ವಲ್ಪ ಎಕ್ಕೂರ್ನವ್ರಿಗೆ ನಮ್ಗೆ ಸ್ವಲ್ಪ ವೈಮನಸ್ಸಿತ್ತು, ಬೇಜಾರಿತ್ತು. ಈ ಕಮಲಕ್ಷಣ ಟ್ರಕ್ಕಿನ ಎದುರುಗಡೆ ಒಂದು ಗಲಾಟೆ ಆಯ್ತು, ಹುಳಿವೇಷದ ಟ್ರಕ್ ಇದ್ದಲ್ಲ ಪ್ರೆಷನ್ ಅಲ್ಲಿ ಬರುವಾಗ, ಅಲ್ಲಿ ಅವರ ಟ್ರಕ್ ಅಲ್ಲಿ ಏನೋ ಗಲಾಟೆ ಆಯ್ತು. ಅಲ್ಲಿ ನಮ್ಮ ಉದಯ ಮತ್ತೆ ಪ್ರಮೋದ್ ಅವರು ಅಂತ ನಮ್ಮ ಇಲ್ಲಿ ಅವರು ಒಳ್ಳೆ ಫ್ರೆಂಡ್ ಅವರು, ಅವರ ಮೇಲೆಲ್ಲ ಕೈಯೆಲ್ಲ ಮಾಡಿ ಅವರಿಗೆಲ್ಲ ಬ್ಲಡ್ ಬರುವಾಗೆಲ್ಲ ಹೊಡೆದು ಅದು ನಾನು ದೇವಸ್ಥಾನಕ್ಕೆ ದೇವರನ್ನು ಕಾಯ್ತಾ ಇರ್ತೇನೆ, ಪೊಲೀಸ್ ಎಲ್ಲ ಉಂಟು, ಪೊಲೀಸ್ ಎಲ್ಲ ಇದು ಮಾಡ್ತಿದ್ದಾರೆ, ಈಗ ನಿಮ್ಮನ್ನು ಪುನಃ ಇದು ಮಾಡ್ತಾರೆ. ಅವರ ನವರಾತ್ರಿ ಟೈಮ್ ಅಲ್ಲಿ ವೆಂಕಟರಮಣ ಶಾರದೋತ್ಸವ ಟೈಮ್ ಅಲ್ಲಿ ಅಲ್ಲಿಂದ ನಾನು ಕೈ ಮುಗಿದು ಎಲ್ಲ ಬರ್ತೇನೆ. ಬಂದು ಅಲ್ಲಿಂದ ನಾನು ಬರ್ತೇನೆ, ನಾನು ಅದ್ರಲ್ಲಿ ಇಲ್ಲ, ನನಗೆ ಕಲೆಕ್ಷನ್ ಇಲ್ಲ, ಅದು ಸಂಬಂಧ ಇಲ್ಲ. ಅದು ಈ ಡಿಪಾರ್ಟ್ಮೆಂಟ್ ಅಂದ್ರೆ ನಾನು ಇದ್ದೇನೆ ಅಂತ ಸೆಟ್ ಮಾಡಿದ್ದೇನೆ ಅಂತ ಗಲಾಟೆ ಆಗ್ತದೆ ಇನ್ನು ಹಾಗೆ ಅಂತ ಅವ್ರಿಗೆ ಒಂದು ಅನುಮಾನ ಇರ್ತದಲ್ಲ. ನಾನು ನನ್ನಷ್ಟಕ್ಕೆ ಬಂದೆ, ಪಾಸ್ ಆಗಿ ಮರುದಿವಸ ನನಗೆ ಸ್ಟೇಷನ್ಗೆ ಸೈನ್ ಹಾಕ್ಲಿಕ್ಕಿತ್ತು. ನಾ ಕೈ ಇದು ಬಂದರಿಗೆ, ಗ್ರಾಮಾಂತರ, ಕದ್ರಿ ಮತ್ತೆ ಬರ್ಕೆ ಸ್ಟೇಷನ್, ಉರ್ವ 5 ಸ್ಟೇಷನ್ ನನಗೆ ಸೈನ್ ಹಾಕ್ಬೇಕು ವಾರಕ್ಕೊಮ್ಮೆ. ಅದೆಲ್ಲ ನಾನು ಕ್ಲಿಯರ್ ಮಾಡ್ತಿದ್ದೆ, ಕರೆಕ್ಟ್ ಮಾಡ್ತಿದ್ದೆ. ನಾನು ಸೈನ್ ಹಾಕ್ಲಿಕ್ಕೆ ಹೋಗುವಾಗ ನಾನು ಈ ಕೇಸಲ್ಲಿ ನನಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಯಾರು ಭಾಷಾ ಅವರ, ಅದಕ್ಕೆ ಈ ಕೇಸ್ಗೆ ನಾನು ಬುಕ್ ಮಾಡಿದ್ದು 3 ವರ್ಷ ಸೈನ್ ಮಾಡಿ. ನಾನು ಮತ್ತೆ ವಾಮನ ಮತ್ತೆ ಉದಯ ಅಂತ 3 ಜನ ಮೇಲೆ ಕೇಸ್ ಫಿಕ್ಸ್ ಮಾಡಿದ್ರು. ನನ್ನ ಮೇಲೆ ಕಲೆಕ್ಷನ್ ಎಲ್ಲ ನಮ್ಗೆ ಅದಕ್ಕೆ 3 ವರ್ಷ ಕೇಸ್ ಮಾಡಿದ್ರು. ಆ ಸ್ಟೇಷನ್ ನಿಲ್ಲಿಸಿ ಆಮೇಲೆ ಬುಕ್ ಮಾಡಿದ್ರು. ಬುಕ್ ಮಾಡಿ ನನ್ನನ್ನು ಜೈಲಿಗೆ ಹಾಕಿದ್ರು. 1 ತಿಂಗಳು ನಾನು ಕೂಡ ಅದರಲ್ಲಿ ಜೈಲಿಗೆ ಬಿದ್ದು, ಮ್ಯಾಂಗ್ಳೂರ್ ಜೈಲಿಗೆ. ಆವಾಗ ಅಲ್ಲಿ ಸಾಧು ಶೆಟ್ಟಿ ಮತ್ತೆ ನಮ್ಮ ಹುಡುಗರು ಸ್ವಲ್ಪ ಎಲ್ಲ ಆ ಕಡೆ ಎಲ್ಲ ಇದ್ದು ನನಗೆ ಇನ್ನು ಜೈಲೊಳಗೆ ತೊಂದರೆ ಕೊಡ್ಬೇಕಂತ ಎಲ್ಲ ಪ್ಲಾನಿಂಗ್ ಇತ್ತು. ಇವರು ಸಾಧು ಶೆಟ್ಟಿ ಅಲ್ಲ, ನನ್ನ ಕೆಲವು ಬೇಕಾದ ಹುಡುಗರನ್ನು ಅವರ ಜೊತೆ ಇದ್ರಲ್ಲ, ಇದು ಮಾಡಿದ ನನಗೆ ಮತ್ತೆ ಅಲ್ಲಿ ನಾನೆಲ್ಲ ಇದು ಮಾಡಿದ. ಆವಾಗ ರಾಜೀವ್ ಸರ್ ಸೂಪರ್ಡೆಂಟ್ ನನಗೆ ಅಂದ್ರೆ ಅವರು, ನಾನು ಮೊದಲೇ ಅವರಿಗೆ ನನಗೆ ಒಳ್ಳೆ ಪರಿಚಯ ಇತ್ತು. ಇವರು ಈ ಸಾಧು ಶೆಟ್ಟಿನ ಆಮಿಷಕ್ಕೆ ಬಿದ್ದು ನನ್ನ ಮೇಲೆ ನಿನ್ನನ್ನು ಇಲ್ಲಿ ಇಡ್ಲಿಕ್ಕಾಗಿಲ್ಲ, ಬೆಳಗಾಂಗೆ ಕಳಿಸ್ಬೇಕು. ಆಯ್ತು ಕಳಿಸಿ ಹೇಳಿದೆ, ಬೆಳಗಾಂಗೆ ಕಳಿಸಿ ಆಯ್ತು, ತೊಂದರೆ ಇಲ್ಲ. ಹಾಗೆ ನಿಮ್ಮನ್ನು ಬೇಕಿದ್ರೆ ನಾನು ಸಹ ನಿಮ್ಮನ್ನು ಬೆಳಗಾಂಗೆ ಕಳಿಸ್ತೇನೆ ಅಂತ ಹೇಳಿದೆ. ಹೀಗೆ ನಾನು ಇದು ಮಾಡಿ ತಮಾಷೆಗೆ ಅಲ್ಲ ಹಾಗೆ ಮತ್ತೆ ನೀವೇ ಪರಿಚಯ ಇಲ್ಲದಾಗೆ ಮಾಡ್ತೀರಿ. ನಾನೇ ನಿನ್ನ ವರ್ಷಗಡೆಗೆ ಕೂತ್ಕೊಂಡೆ, ನನಗೆ ಕೇಸ್ ಬೇಕಂತಲೇ ಹಾಕಿದ್ದು. ಮತ್ತೆ ಅಲ್ಲಿ ಇವರೆಂತ ಮಾಡಿದ್ದಾರೆ, ನನ್ನ ಸೆಲ್ಲಿಗೆಲ್ಲ ಬೇಡದೆಲ್ಲ ಮಾಡಿದ್ದಾರೆ, ಮೂತ್ರ ಎಲ್ಲ
ನಾನು ಕೂತ್ಕೊಳ್ಳೋ ಸೆಲ್ಲಿಗೆ. ಅದು ಅಲ್ಲಿ ನಮ್ಮ ಬಾಕಿ ಕೈದಿ ಎಲ್ಲ ಇದ್ದಾರಲ್ಲ, ಅವರೆಲ್ಲ ನನ್ನ ಒಟ್ಟು ಸೇರಿದ್ರು ನಾನು ಒಳಗೆ ಬರುವಾಗ. ಎದ್ದಣ್ಣ, ನೀವು ಇದು ಮಾಡಬೇಡಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ. ಅದಕ್ಕೆ ನನಗೆ ಅದು ಮೊದಲ ಇಂಟಿಮೇಷನ್ ಎಲ್ಲ ಬರ್ತಿತ್ತು. ನಾನು ಹೇಳಿದ್ದೆ ನಮ್ಮ ಸೆಲ್ಲನ್ನು ಸ್ವಲ್ಪ ತೊಳೆದು ಎಲ್ಲ ನೀರು ಹಾಕಿ ತೊಳಿಬೇಕು ಅಂತೇಳಿ. ಎಲ್ಲ ಅವ್ರು ತೊಳೆದು ಎಲ್ಲ ಕ್ಲೀನ್ ಮಾಡಿ ಬಿಟ್ರು. ಕ್ಲೀನ್ ಮಾಡಿ ಮತ್ತೆ ಬಿಟ್ಟು ನಮ್ಮನ್ನು ಮತ್ತೆ ಬಂದಾಗ ಟೈಮಲ್ಲಿ ನಾನು ಸಹ ಹೋದೆ. ಸೆಲ್ಲಲ್ಲಿ 1 ತಿಂಗಳಿದ್ದೆ. ಅದ್ರ ನಡುವಿನಲ್ಲಿ ಈಗ ಸಾಧು ಶೆಟ್ಟಿ ಸೂಪರಿಂಟೆಂಡೆಂಟ್ ಸೆಟ್ ಮಾಡಿ ಕಾಂಪ್ರಮೈಸ್ ಮಾಡಿ ರಾಜು ಸಾರನ್ನು ಇದು ಮಾಡಿ ಕರೆಸಿ ನನ್ನನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಇದು ಮಾಡಿದ. ನಾನು ಕಾಂಪ್ರಮೈಸ್ ಮಾಡಿ ನಾನು ಹೇಳಿದೆ, ನಿಮ್ಗೆ ನನ್ಗೆ ಎಂತ ಪರ್ಸನಲ್ ಕಾಂಪ್ರಮೈಸ್ ಮಾಡ್ಲಿಕ್ಕೆ, ನಿಮ್ಗೆ ನನ್ಗೆ ಎಂತ ಆಗಿದೆ ಪರ್ಸನಲ್ ಎಂತ ಆಗಿದೆ? ಅಲ್ಲ, ನಿಮ್ಮ ಹುಡುಗ ನನ್ನ ಹುಡುಗ ನೀವು ಇಟ್ಕೊಳ್ಳಿ, ನಾನು ಬೇರೆ ಹುಡುಗ ನಾನು ತಯಾರು ಮಾಡ್ತೇನೆ ನನಗೆ ಬೇಕಾದಷ್ಟು. ಹೀಗೆಲ್ಲ ಮಾತಾಯ್ತು. ಅಲ್ಲಿ ಈಶ್ವರನ ಫೋಟೋ ಇತ್ತು. ಈಶ್ವರನ ಫೋಟೋ ಕೈಯಲ್ಲಿ ಇಟ್ಟು ಎದ್ದವರೇ, ನಿಮ್ಗೆ ನನ್ನಿಂದ ತೊಂದರೆ ಆಗುದಿಲ್ಲ, ನನ್ನಿಂದ ಯಾವಾಗಲೂ ಉಪಕರಣ ಆಗುದಂತ ನಾನು ನಿಮ್ಗೆ ಪ್ರಮಾಣ ಮಾಡ್ತೇನೆ ಅಂತ ರಾಜು ಶೆಟ್ಟಿ ಹೇಳಿದ್ರು. ಅದಕ್ಕಿಂತ ದೊಡ್ಡ ಮಾತಿಲ್ಲಲ್ಲ ಶೆಟ್ಟಿ ಹೇಳಿದೆ. ಆಮೇಲೆ ಮಾತಾಡಿ ಎಲ್ಲ ಏಜ್ ಕೇಳಿದ್ದ. ನನಗಿಂತ ಎಷ್ಟು ಚಿಕ್ಕವ ನೀವು, ನಾನು ನಿಮ್ಗೆ ತಮ್ಮನ ತರ ಮಾತಾಡ್ಬೋದಲ್ಲ ಅಂತ ಹೇಳಿದ್ದೆ. ಒಳ್ಳೆ ಮನಸ್ಸಿದ್ರೆ ಯಾವ ತರ ಮಾತಾಡಿ ಹೇಳಿದೆ ನೀವು. ನಿಮ್ಮ ಒಳ್ಳೆ ಮನಸ್ಸಿದ್ರೆ ನೀವು ಯಾವ ತರ ಮಾತಾಡಿ. ಮತ್ತೆ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ. ನಾನು ಸೆಟ್ರೆ ಅಂತ ಮಾತಾಡಿದ್ದೆ. ಈಗೆಲ್ಲ ಆಗಿ ಮತ್ತೆ ಆಯ್ತು, ಎಲ್ಲ ಒಳಗಡೆ ಎಲ್ಲ ಆಯ್ತು. ಒಂದು ಮನೆಯೆಲ್ಲ ಊಟ ಬರುದು, ನನ್ನನ್ನು ಸಹ ಇದು ಮಾಡುದು, ಈಗೆಲ್ಲ ಇತ್ತು ಜೈಲೊಳಗೆ. ಮನೆಯಿಂದ ಬರುದು ಊಟ ಎಲ್ಲ ಎಂತಿ ತರುದು ಎಲ್ಲ ನನ್ನನ್ನು ಊಟ ಮಾಡಿ, ಮನೆದು ಊಟ ಮಾಡಿ, ನಿಮ್ಗೆ ಎಂತ ಬೇಕು ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ, ಒಂದು ಹೋಟೆಲ್ಗೆ ಏನಾದ್ರು ನೀವು ಎಂತ ಬಾರಿ ಮಾಡ್ಬೇಕಿತ್ತು, ನೀವು ಎಂತ ಮಾಡಿದ್ರಿ ನೀವು ಇಷ್ಟು ದೊಡ್ಡ ಹೆಸರು ಇಟ್ಕೊಂಡು. ಏನಾದ್ರು ಕೇಳಿದೆ, ಸರಿ ಶೆಟ್ರೆ, ನಿಮ್ಮ ಪೆಟ್ಟು ಗಲಾಟೆ ಬೇರೆ, ನನ್ನ ಪೆಟ್ಟು ಗಲಾಟೆ ಬೇರೆ. ನಾವು ಬದುಕಲಿಕ್ಕೆ ಬೇಕಾಗಿ ಪೆಟ್ಟು ಗಲಾಟೆ ಮಾಡಿದ್ವಿ. ನಿಮ್ ತರ ಬೊಂಬೆಯಲ್ಲಿ ಆದ್ರೆ ನಿಮ್ಗೆ ಯಾವಾಗಲ್ಲಿ ಪೈಸಾ ಆರ್ತಾ ಇರ್ತದೆ, ಅದನ್ನು ಇಡೀಲಿಕ್ಕೆ ಕಲಿಬೇಕಂತ ನಿಮ್ಮ ಮುಂಚಿನ ಒಂದು ವರ್ದ್ ಅಂತ ಅವ ಒಂದು ಡೈಲಾಗ್ ಹೇಳಿದನು. ಪೈಸಾ ಅವಮೇ ದುಂತೆ ಪಕಡ್ನಾಗೆ ಸಿಕ್ಕು ಬೊಂಬಾಯಿ ಆಯ್ತಾ. ಅದಾಯ್ತು. ನಾವು ಜಾಮೀನು ಆದ್ಮೇಲೆ ನಾವು ಹೊರಗೆ ಬಂದಿವಿ. ಹೊರಗೆ ಬಂದ್ಮೇಲೆ ಈ ಎಲ್ಲ ಇನ್ಸಿಡೆಂಟ್ ಆಯ್ತು. ನನ್ನ ಮೇಲೆ ಮತ್ತೆ ನೈನರ ಮೇಲೆ ಪಿಕ್ಚರ್ ಮಾಡ್ಲಿಕ್ಕೆ ಶುರು ಮಾಡಿತ್ತು. ನನ್ನ ಮೇಲೆ ಇದು ಪ್ಲಾನ್ ಹಾಕಿದ್ರು ಸಾಧು ಶೆಟ್ಟಿ ತೆಗಿಬೇಕಂತ. ನಮ್ಮ ಹುಡುಗರನ್ನೆಲ್ಲ ಮಾಡಿ ಒಳಗೆ ಎಲ್ಲ ಸೆಟ್ ಮಾಡಿ ಇದು ಮಾಡಿ ಅದೆಲ್ಲ ನಮಗೂ ಇದಾಯ್ತು. ನಾವು ಸಹ ತಯಾರಾದೆವು. ನಮ್ಮನ್ನಿಗೆ ಕೊಡ್ಲಿಕ್ಕೆ ನೋಡ್ತಾರೆ. ನಾವು ಸಹ ಪ್ಲಾನಿಂಗ್ ಮಾಡುವ, ಏನಾದ್ರೂ ಒಂದು ಪ್ಲಾನಿಂಗ್ ಮಾಡುವಾಗಿ ನಾವು ಸಹ ಮತ್ತೆ ಒಂದು ಒಮ್ಮೆ ಹಾಸ್ಪಿಟಲ್ ಸೆಲ್ಲಲ್ಲಿ ಇಂಟಿಮೇಷನ್ ಬಂತು. ಈ ಸಾಧು ಶೆಟ್ಟಿಯನ್ನು ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು. ಹೈದರಾಬಾದ್ ಅಲ್ಲಿ ಸಹ ಸ್ವಲ್ಪ ಪರಿಚಯ ಎಲ್ಲ ಇತ್ತು. ಅವರು ಹೇಳಿದ್ರು, ಹೀಗೆ ಜೈಲೊಳಗೆ ಜನ ಇದ್ದಾರೆ, ನಮ್ದು ಜೈಲೊಳಗೆ ಸೆಟ್ಟಿಂಗ್ ಮಾಡುವ. ಪಕ್ಕ ಜನ ಎಲ್ಲ ಹುಡುಗರೆ ಎಲ್ಲ ನಕ್ಸಲೈಟ್ ರಿಟೈರ್ಡ್ ಎಲ್ಲ ಸರೆಂಡರ್ ಆದವರು. ಒಬ್ಬ ರಾಘವ ಅಂತ, ಅದು ನಮ್ಮ ನಾಗೇಶನ್ನ ಇದ್ರು ಅಲ್ಲಿ ಹೈದರಾಬಾದ್ ಅಲ್ಲಿ. ಅವರ ಮನೆಗೆಲ್ಲ ಬರ್ತಿದ್ರು. ಇವೊಂದು ಬಳ್ಳಾರಿಗೆ ಇದಾಯ್ತು. ಮತ್ತೆ ಆವಾಗ ನಾವೇನ್ ಮಾಡಿದ್ವಿ, ನಮ್ಮ ಕೇಸಲ್ಲಿ ಪುನಃ ನಾವು ಸಿಕ್ಕಾಕೊಂಡು ನಾವು ಸಹ ಜೈಲಿಗೆ ಹೋಗಿ. ಅದು ಅಂದ್ರೆ ಅಮೀನ್ ಮಾಡ್ರಾಗ್ಲಿಕ್ಕೆ ಕಮಲಲ್ಲಿ ಇದ್ದ, ಕಮಲ್ನ ಕೇಸಲ್ಲಿ ಅವ ಇದ್ದ, ಅಮ್ಮಂಜೂರ್ ರೋಯ್ ಜೊತೆ ಅವ ಕಮಲ್ನ ಕೇಸಲ್ಲಿ ಇದ್ದ. ಅದಕ್ಕೆ ಬೇಕಾಗಿ 6 ಜೀವಿ ನಾವು ಮಾಡಿದ್ದೇವೆ. ಅವನು ಜಾಮೀನ್ ಆಗಿ ಹೊರಗೆ ಬಂದು ಅವನು ಅಲ್ಲಿ ತರಕಾರಿ ಜಂಕ್ಷನ್ ಅಲ್ಲಿ ಪೂಡ್ಸಿದ ಅಂಗಡಿ ಕೊಂಡು ಅವರ ಮನೆಯವರ ಜೊತೆ ವ್ಯವಹಾರ ಮಾಡ್ತಿದ್ದ. ಅದು ನಮ್ಗೆ ಎಂಟು ಇಂಟಿಮೇಷನ್ ಇತ್ತು. ಅವ್ರು ಸ್ವಲ್ಪ ಎಲ್ಲ ದೊಡ್ಡ ಮಾತಾಡಿದಾನೆ, ಡೈಲಾಗ್ ಹೊಡೆದಿದ್ದಾರೆ ಎಲ್ಲ ನಮ್ಮವರಿಗೆಲ್ಲ. ನಮ್ಮ ಹುಡುಗರು ಒಳಗೆ ಇರುವಾಗ ಎಲ್ಲ ಬಾರಿ ದೊಡ್ಡ ಉಂಡು ಮಾತಾಡೋಣ ಬೇರೆ ಹೀಗೆಲ್ಲ ಡೈಲಾಗ್. ಆಮೇಲೆ ಅದೆಲ್ಲ ನಮ್ಗೆ ಬಂದು ಸ್ವಲ್ಪ ನಾವು ಸಹ ಇದು ಮಾಡಿ ಮತ್ತೆ ಅವನನ್ನು ಪ್ಲಾನಿಂಗ್ ಮಾಡಿ ಅವನನ್ನು ಮುಗಿಸಿದ್ರಂದ್ರೆ ಅಲ್ಲಿ ಅವ ನಮ್ಗೆ ಇಂಟಿಮೇಷನ್ ಅಲ್ಲ, ಅವ ನಮ್ಗೆ ಕಾಲಿಗೆ ಸಿಗ್ಬೇಕಲ್ಲ. ಏನ್ ಕೆಲಸ ಮಾಡ್ಬೇಕಾದ್ರೆ ಒಂದು ಎಂಟ್ರಿ ನಮ್ಗೆ ಸಿಕ್ಬೇಕಲ್ಲ. ಅಲ್ಲಿ ಅವನು ನೋಡ್ಬೇಕು, ಅವನ ಹಿಂದೆ ಜನ ಅಲ್ಲ ಏನು, ಅವನು ಎಸ್ಕೇಪ್ ಮಾಡೋದು ಬೇಕು. ಏರಿಯಾದ ಅವ್ರದ್ದು ಮುಸ್ಲಿಮ್ಸ್ ಏರಿಯಲ್ಲಿ ಪೊಲಲಿ ಕಮಲಾಕ್ಷನ ಮಾಡ್ರಲ್ಲಿದ್ದವ. ಪೊಲಲಿ ಕಮಲಾಕ್ಷನ ಮಾಡ್ರಿ ಇದಾಗಿ ಆ ಕೇಸಲ್ಲಿ ಇದ್ದವ. ನಾವು ಪೊಲಲಿ ಕಮಲಾಕ್ಷನ ಮಾಡ್ರಿ ಹೇಗೆ ಅಂದ್ರೆ, ಪೊಲಲಿ ಕಮಲಾಕ್ಷನದು ಎಲ್ಲ ನಾವು ಕ್ಲಿಯರ್ ಆಗಿದ್ದೇವೆ. ಓಮಂಜುರೋಯಿ ಬಾಲ್ಬಾಗ್ ಗ್ಯಾಂಗ್ ಬಿಟ್ಟು ಸಪರೇಟ್ ಆಗಿ ಅವ ಓಮಂಜುರಲ್ಲಿ ಕುತ್ಕೊಂಡಿದ್ದ. ಇಲ್ಲಿ ಪೊಲಲಿ ಕಮಲಾಕ್ಷನ ಒಂದು ಟೈಮಲ್ಲಿ ಅಡ್ಡೂರಲ್ಲಿ ಕಡಿಯುವಾಗ ಇದ್ದವನು, ಓಮಂಜುರು ಇದ್ದವನು. ನಾನು ಕಮಲಾಕ್ಷರಿಗೆ ಹೇಳ್ತಾ ಇದ್ದೇನೆ, ನೋಡಿ ಅವನ ಮೇಲೆ ಇದು ನೀಡಿ, ಅವನಿಗೆ ಏನಾದ್ರೂ ಮಾಡುವ, ಇಂಟಿಮೇಷನ್ ತೆಗೀರಿ. ಇವಾಗ ಆವಾಗ ಸ್ವಲ್ಪ ಅದು ಬೇಡ, ಅದು ಬೇರೆ ಜನ ಉಂಟು, ಅದು ಮಾಡ್ತಾರ. ಕಮಲಾಕ್ಷ ನಿಮ್ಮ ಫ್ರೆಂಡ್ ಓಮಂಜುರೋಯಿ ಬಲಾಲ್ ಗ್ರೂಪ್ ಅಲ್ಲಿ ಇದ್ದವನು. ಆಮೇಲೆ ಅವನು ನಮ್ದು ಎಲ್ಲ ಈ ಗಲಾಟೆ ಎಲ್ಲ ಜೋರ ಇತ್ತಲ್ಲ, ಆ ಟೈಮಲ್ಲಿ ಅಲ್ಲಿ ಏನೋ ಅವರಿಗೆ ಎಲ್ಲ ಇದಾಗಿ ಸಮಾಧಾನ ಇಲ್ಲ ಅಂತ ಆಗಿ ಅವನು ಸಪರೇಟ್ ಆಗಿ ಓಮಂಜುರಲ್ಲಿ ಹೋಗಿ ಒಂದು ನರ್ಸ್ ಮದುವೆ ಎಲ್ಲ ಆಗಿ ಸಪರೇಟ್ ಆದ. ಟೀಮ್ ಅಂತ ಮಾಡ್ಲಿಲ್ಲ, ಓಮಂಜುರಲ್ಲಿ ಹೋಗಿ ಸಪರೇಟ್ ಆಗಿ ಹೋಗಿ ಕುತ್ಕೊಂಡು ಎಲ್ಲ 2 ಮಕ್ಕಳಾಯ್ತು ಅವನಿಗೆ. ಕಮಲಾಕ್ಷನ್ ಹೊಡೆದಿದ್ದಾರೆ ಈಗ. ಓಮಂಜುರಿ ಏನ್ ಮಾಡಿದ ಗೊತ್ತಾ, ಇದೆಲ್ಲ ನಮ್ಮ ಅವ ಇರುವಾಗ ಎಲ್ಲ ಅಲ್ಲಿ ಇಲ್ಲಿ ತಾರೀಖೇಲಿ ಎಲ್ಲ ಕಡೆ ಹೋಗಿ
ನಾವಿಲ್ಲ ಎದ್ದು ಹೇಳಿ ನಮ್ಮನೆಯಿಂದ ಬೆನ್ನೆಯಿಂದ ಬರ್ತಾರೆ. ಪಳಲಿ ಕಮಲಾಕ್ಷ ಅದನ್ನು ತಲೆಗೆ ತಗೊಳ್ಳದೆ ಅವನನ್ನು ಅಲ್ಲಿ ನಾವು ಬಿಟ್ಟೆವು. ನಮ್ಮ ಕಮಲಾಕ್ಷರವರು ನಮ್ಮ ಅದು ಬೇಡ, ಅದು ಬೇರೆ ಸೆಟ್ ಮಾಡುವ, ನೀವು ಬರುದೆಲ್ಲ ಕೊಡೋದು. ಒಂದು 2 ಸರಿ ಹೋಗಿದ್ದಾರೆ ನಮ್ಮ ಹುಡುಗರೇ. ಪಳಲಿ ಕಮಲಾಕ್ಷ ಅವ್ರದ್ದು ಇದಾಯ್ತಲ್ಲ. ಈಗ ಈ ಚಿಮಿನಿ ಸಂತ ಏನ್ ಮಾಡಿದ, ನಮ್ಮ ಸಾಧು ಸೇಠಿ ಜೊತೆ ಸೇರಿದ. ದೇಜು ಅವರದ್ದು ಎಲ್ಲ ಸೆಟ್ ಹುಡುಗರು ಪ್ಲಾನಿಂಗ್ ಮಾಡಿದ್ದೇನೆ ಚಿಮಿನಿ ಸಂತ. ಇವನನ್ನು ದೇಜುವನ್ನು ಇವನು ಹೊಡೆದಲ್ಲ. ಇಲ್ಲಿ ಚಿಮಿನಿ ಸಂತಿದ ಹವಾ ಸ್ವಲ್ಪ ಜೋರಾಯ್ತು. ಒಂದು ಸಾಧು ಶೆಟ್ಟಿ ಜೊತೆ ಸೇರಿ ಇವನ್ ದೊಡ್ಡ ಸಂಗತಿ ಆಯ್ತು. ಅಲ್ಲೆಲ್ಲಿ ಅಂದ್ರೆ ಪೊಲೀಸ್ನವರಿಗೂ ತಲೆ ಬಿಸಿ ಆಯ್ತು. ನಮ್ಮ ಹುಡುಗರು ಟಾರ್ಗೆಟ್ ಮಾಡಿದ್ರು. ಇವ ಸಿಟಿ ಕಿಚನ್ ಅಂತ ಅದು ಹೋಟೆಲ್ ಇದೆ ನಮ್ದು, ಟಿಂಬರ್ ಬಂದಿದ್ದು ವಾಸ್ಯ ಅಂತ, ಅವರ ಜೊತೆ ಹೋಟೆಲ್ಗೆ ಬಂದಿದ್ದ. ನಮ್ಮ ಹುಡುಗರಿಗೆ ಎಂಟು ಸಿಕ್ಕಿತ್ತು. ಅಪ್ಪ ಎಂಟು ಸಿಕ್ಕಿತ್ತು. ವಿನಯ್ ಎಂತ ಮಾಡಿದ, ವಿನಯ್ ಹೋಗಿ ಎಂಟರ್ ಆದ ಸಿಟಿ ಹೋಟೆಲ್ಗಡೆ. ಹೋಟೆಲ್ಗೆ ಅವನ ಎದುರುಗಡೆ ಕುತ್ಕೊಂಡ, ಅವನಿಗೆ ಲಾಕ್ ಮಾಡಿ ಹೋಗೋದಾಗಿ. ಇವರ ಹುಡುಗರ ಹೇಳಿದ ಎಲ್ಲ ಸಾಮಾನು ಇಟ್ಕೊಂಡು ಬನ್ನಿ ಅಂತ. ಅಲ್ಲಿ ವಾಕ್ ಮಾಡಿ ಇವನ ಹತ್ರ ಮಾತಾಡಿಸಿದ. ಯಾಕೆ ಮಾರ ಹೀಗೆಲ್ಲ ಆಗಿಲ್ಲ ಅಂದ್ರೆ ವಿನಯನಿಗೆ 2 ಸರಿ ರಿವರ್ ಇಟ್ಟಿದ್ದಾನೆ ಪಾಡು ಅಂತ. ಇದು ಅದರ ಮುಂಚೆ ಎಲ್ಲ ವಿನಯ್ ಅಲ್ಲಿ ಮಾತಾಡಿಸಿ ಕುತ್ಕೊಂಡು ಆದ ಮೇಲೆ ಎಲ್ಲ ಬಂದು ನಮ್ಮ ಹುಡುಗರು ಎಲ್ಲ ಯಾರಿಗೆಲ್ಲ ಹಾಗೆ ಉಂಟು ಎಲ್ಲ ಹೊಡೆದ್ರು. ಹೋಟೆಲಿಂದ ಹೊರಗೆ ತಂದು ಎಲ್ಲ ಹೊಡೆದು ಮತ್ತೆ ಎಲ್ಲ ಕಲ್ಲು ಎಲ್ಲ ಮೇಲೆ ಎಲ್ಲ ಹಾಕಿ ಅವನನ್ನು ಅಲ್ಲಿ ಮುಗಿಸಿದ್ರು. ಬಂದೂಕು ಎಲ್ಲಿಲ್ಲ, ಅಲ್ಲಿ ಅವನಿಗೆ ಅವನ ಟೈಮ್ ಮುಗಿದಿದೆ ಅಷ್ಟೇ. ಏನ್ ಮಾಡುದು, ಎಲ್ಲ ರಚ್ಚೆ ಮಾಡಿಬಿಟ್ಟಿದ್ದಾರೆ. ಅಷ್ಟೆಲ್ಲ ಕಲ್ಲೆಲ್ಲ ಹಾಕಿ ಅವನಿಗೆಲ್ಲ ಅಷ್ಟು ನಮ್ಮ ಹುಡುಗರಿಗೆ ಬೇಸರ. ಇವ ನಮ್ಮ ಜೊತೆ ಇದ್ದು ನಮ್ಮ ಇದರಲ್ಲಿ ಬಂದು ಬರ್ಕೆಯಲ್ಲಿ ಬಂದು ಅವನ ಹೆಸರು ಮಾಡಿ ಇವನಿಗೆ ಬೇಕಾಗಿ ಇವನ ತಾಯಿಗೆ ಹೇಳಿ ಈ 2 ಕೈಗಳನ್ನ ಕರೆದುಕೊಂಡು ಹೋಗಿದ್ದೇನೆ. ಮನೆಯ ತಾಯಿ ಹತ್ರ ಹೇಳಿ. ಆಗ ಕದ್ರಿಸ್ ಅಂತಿದ್ದು ಸುರೇಶನು ಮನೆಗೆ ಬಂದು ಇವನ ತಾಯಿಯನ್ನು ನೀನು ಬಾ ಹೊರಗೆ ಅಂತ ಹೇಳಿದವರು. ಅದು ಚಾಲೆಂಜ್ ಮಾಡಿ ತಾಯಿ ಹತ್ರ ಹೇಳಿ ನಾನು ಕೆಲಸ ಮಾಡಿದ್ದೇನೆ. ಸುರೇಶಂದು ಮತ್ತೆ ಕದ್ರಿಸ್ ಅಂತಿದ್ದು ಕೈಗೆ ಕೊಂಡೋಗಿದ್ದೇನೆ ನಾನು. ಇವನನ್ನು ಎತ್ತಿಕೊಂಡು ಹೋಗಿದ್ರು ಬಲಾಲ್ಬಾಗ್ನವರು. ಚಿಮ್ನಿ ಸಂತನ್ನು ಎತ್ಕೊಂಡೋಗಿ ಸರಿ ಹೊಡೆದು ಮತ್ತೆ ನಾನು ವಾರ್ನಿಂಗ್ ಕೊಟ್ಟು ಎಲ್ಲ ಪೊಲೀಸ್ ಎಲ್ಲ ಮತ್ತೆ ಬಂದು ಬರ್ಕೆಗೆ ಬಿಟ್ಟೋದು. ಅದರಲ್ಲಿ ನಮ್ಮ ಬರ್ಕೆ ಪ್ರಭಾವ ಅಂತ ಅದರ ಇಡೆಯಲ್ಲಿ ನಮ್ಗೆ ಶಕುನಿ ತರ ಮಾಡಿದ. ಆ ಕಡೆ ಬಲಾಲ್ಬಾಗ್ ಕಡೆ ಇದು ಮಾಡುದು, ನಮ್ಮ ಕಡೆ ಏರಿಯಾದಲ್ಲಿ ಇರುವುದು. ಆದ್ರೆ ಒಂದು ನಾಟಕ ಮಾಡುದು 2 ಕಡೆ. ಅವನ ಮೈನ್ ಜನ ಅಂತ ನಾಗರಾಜ್ ಶೆಟ್ಟಿ ಕೊಟ್ಟಾರೆ ಅಂತ. ಬರ್ಕೆಯಲ್ಲಿ ಅಂದ್ರೆ ಅವ್ರು ದೊಡ್ಡ ಮನೆ ಅಂತ, ದೊಡ್ಡ ಅಂತ ಸ್ವಲ್ಪ ಇದು. ಇವರೆಲ್ಲ ಅಲ್ಲಿ ಬಲಾಲ್ಬಾಗ್ಗೆ ಸಪೋರ್ಟ್. ನಮ್ಮ ಊರಲ್ಲಿದ್ದು ಎಲ್ಲ ಬಲಾಲ್ಬಾಗ್, ಅದು ಆ ಟೈಮ್ ಇದು ಅದರ ಜೊತೆ ಬರ್ತದೆ. ಆ ಜೊತೆಯಲ್ಲಿ ಈ ಚಿಮಿನಿ ಸಂತಿದ್ದುಂಟಲ್ಲ, ಇವನು ನಮ್ಮ ಜೊತೆ ಸೇರಿದ. ನಮ್ಮ ಜೊತೆ ಸೇರಿ ಸ್ವಲ್ಪ ಹಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ. ಹಾರಾಟ ಮಾಡಿ ಎಲ್ಲ ಕ್ರಿಮಿನಲ್ ಕೇಸಲ್ಲಿ ಎಲ್ಲ ಇದೆಲ್ಲ ನಮ್ದು ಜೋರಿತ್ತು ಇಲ್ಲಿ. ಆವಾಗ ಇವನನ್ನು ಎತ್ತಿಕೊಂಡು ಹೋದ್ರು. ಆ ಎತ್ತಿಕೊಂಡ ವಿಷಯದಲ್ಲಿ ಮತ್ತೆ ಅವನನ್ನು ಇದು ಮಾಡಿ ಅಲ್ಲಿ ರಘುವಿನ ಶರಾಬ್ ಅಂಗಡಿಗೆ ಹೋಗಿ ಚಾಲೆಂಜ್ ಮಾಡಿ ಕಂದು ಬೆಳೆದಿದ್ರೆ ಯಾರನ್ನಾದ್ರೂ ಗ್ಯಾರಂಟಿ ನಾವು ಬಿಡುದಿಲ್ಲ ಅಂತ ಅವರೊಂದು ಪ್ರಭಾವ ಇಟ್ಕೊಂಡು ಬಂದು ನಾಟಕ ಮಾಡಿ ಪುನಃ ನಮ್ಮ ಬರ್ಕೆಗೆ. ಅದು ಒಂದು ಕತೆ. ಇದು ಎಲ್ಲ ಆದ ಮೇಲೆ ಈ ಎಂತ ಎಲ್ಲ ಯುವ ಚಿಮ್ನಿ ಸಂತು ನನಗೆ ಆಪೋಸಿಟ್ ಆಗಿ ಸಾಧು ಸೇರಿ ಜೊತೆ ಸೇರಿದ. ಸಾಧು ಜೊತೆ ಸೇರಿ ಅವರ ಹತ್ರ ಎಲ್ಲ ರಿವಾಲ್ವರ್ ಎಲ್ಲ ಇದು ಮಾಡಿ ನಮ್ಮ ಈ ಊರಿಗೆ ಗಬ್ಬರ್ ಸಿಂಗ್ ಬಂದಾಗಿ ಎಲ್ಲ ಭಾರಿ ಜೋರಿತ್ತು. ಅವನ ದಿಸೆಯಲ್ಲಿ ಒಂದು ಕಾವೂರಲ್ಲಿ ಪಾಪ ಒಂದು ಧರ್ಮಕ್ಕೆ ಜೀವ ಹೋಗಿದೆ. ಅಲ್ಲಿ ಎಕ್ಸ್ಟೆಂಟ್ ಆಗಿ ಅದನ್ನು ಹಾಸ್ಪಿಟಲ್ಗೆ ಕೊಂಡೋಗಿದ್ರೆ ಬದುಕೋಗಿದೆ. ಅಲ್ಲಿ ಎಕ್ಸ್ಟೆಂಟ್ ಆಗಿ ಒಂದು ಬಿದ್ದಿದ್ದಾನೆ ಪಾಪ. ಕೊಂಡೋಗಿ ಹೋಗಿ ಪ್ಲಾನಿಂಗ್ ಮಾಡಿಬಿಟ್ಟಿದ್ದಾನೆ. ಎದರು ಎಲ್ಲ ಓಡಿ ಹೋಗಿದ್ದಾರೆ. ಆ ಬಾಡಿ ಕಂಪ್ಲೀಟ್ ಖಲಾಸ್ ಅಲ್ಲಿ ಹೀಗೆಲ್ಲ ಆಗಿದೆ ಅವನ ದಿಸೆಯಿಂದ. ಅಲ್ಲಿ ಒಂದು ಊರಿಗೆ ಜಾತಿ ಆಯ್ತು. ಅದು ನಮಗೂ ಸಹ ಮತ್ತೆ ಇಷ್ಟು ಇದಿದ್ರು ಸಹ ಅದನ್ನು ನೋಡ್ಲಿಕ್ಕೆ ನಮಗೂ ಸಹ ಆಸೆ. ನಾವು ಒಂದೊಂದು ವೇಷ ಹಾಕೊಂಡಲ್ಲಿ ಬರುದು ನೋಡುದು. ಆಗ ನಾವು ಸಹ ಇದ್ದೇವೆ, ನಾವು ಕರೆದಿದ್ದೇವೆ ಹೋಗುವ ಅಂತ. ಗೊತ್ತಾಗ್ಬಾರ್ದಲ್ಲ, ಅಲ್ಲಿ ಪೊಲೀಸ್ ಗಿಲೀಸ್ ಎಲ್ಲ ಇರ್ತಾರಲ್ಲ, ಸಾಧಾರಣ ಗುರ್ತಾ ಇರ್ತದಲ್ಲ. ಏನಾದ್ರು ಒಂದು ಅಜ್ಜ ಮುದುಕರಾಗಿ ವೇಷ ಹಾಕೊಂಡೆಲ್ಲ ಹೋಗುದು. ಜಿಬ್ಬ ಮುಂಡಸೆಲ್ಲ ಹಾಕಿ ಈ ಮುದುಕರ ಗ್ಲಾಸ್ ಹಾಕಿ ಹಾಗೆಲ್ಲ ಆಗಿ ಹೋಗಿ ನೋಡಿಕೊಂಡು ಮತ್ತೆ ಬಂದು ಮತ್ತೆ ನಾವು ನಮಗೆ ಸ್ವಲ್ಪ ಮೆಸೇಜ್ ಬಂತು, ಹೀಗೆ ಇದ್ದಾರೆ, ನೀವು ಬೇಡ ಹೋಗಿ ಎಂತ ಗೊತ್ತಿಲ್ಲ. ಅದಕ್ಕೆ ನಾನು ಕಮಲಾಕ್ಷರನ್ನು ಹೇಳಿದೆ, ಬನ್ನಿ ಹೋಗುವ. ಇಲ್ಲ ನೀವು ಹೋಗಿ ನಾ ಬರ್ತೇನೆ ಹೇಳಿದ್ರು. ಪೊಳಲಿ ಕಮಲಾಕ್ಷ. ನಾವು ಹೋಗಿ ನಾವು ಪಳ್ಳಿ ದೇವಸ್ಥಾನದ ಇದರಲ್ಲಿ ನಾವು ಕೂತ್ಕೊಂಡಿದ್ದೇವೆ ಯಾವ ಜಗಲಲ್ಲಿ. ರಾತ್ರಿ ಒಂದು ಸಾಧಾರಣ 2 ಗಂಟೆ ರಾತ್ರಿ ಆಗಿದೆ. ಇವರನ್ನು ಅಲ್ಲಿ ಅವರು ಸೆಟ್ ಮಾಡಿದ್ರು. ಬೈಕ್ ಬುಲೆಟ್ ಇತ್ತಲ್ಲ, ಬುಲೆಟ್ ಅಲ್ಲಿ ಅವರನ್ನು ಪೆಟ್ರೋಲ್ಗೆ ಹೋಗೋ ಜಾಗದಲ್ಲೆಲ್ಲ ಇದು ಮಾಡಿದ್ದಾರೆ. ಅದು ಅವರಿಗೆ ಗೊತ್ತುಂಟು, ಈ ಬುಲೆಟ್ ಎಲ್ಲಿ ತನಕ ಹೋಗ್ತದೆ ಮತ್ತೆ ಅಲ್ಲಿ ನಿಲ್ತದೆ ಅಂತ. ಆ ತರ ಪ್ಲಾನಿಂಗ್ ಮಾಡಿ ದ್ವಾರದಲ್ಲಿ ನಿಂತಿದೆ ಬುಲೆಟ್. ಅಲ್ಲಿ ನಿಂತು ಇವರೇನ್ ಮಾಡ್ತಾರೆ, ಅಲ್ಲಿ ಅಟ್ಯಾಕ್ ಮಾಡ್ತಾರೆ.
ಹಿಂದುಗಡೆ ಒಬ್ಬ ಹುಡುಗ ಇದ್ದ ಅವ ಓಡ್ತಾನೆ. ರಾತ್ರಿ ಓಡಿ ಬಿಡ್ತಾರೆ, ನಮ್ಗೆ ಗೊತ್ತಾಗುದಿಲ್ಲ. ನಾವು ಅಲ್ಲಿ ಇವರನ್ನು ವೇಟ್ ಮಾಡ್ತಾ ಇದ್ದ ದೇವಸ್ಥಾನದ ಅಲ್ಲಿ ಅಂಗಳದಲ್ಲಿ ಕುತ್ಕೊಂಡಿದ್ದೇವೆ, ಹೋಗ್ಲಿಲ್ಲ, ಇವರನ್ನು ಕಾಯ್ತಾ ಇದ್ದೇವೆ ಕಮಲಾಕ್ಷರನ್ನ. ಇಲ್ಲಿ ಹೋಗುವಾಗ ಅಲ್ಲಿ ನಮ್ಗೆ ನ್ಯೂಸ್ ಬಂತು, ಫಿನಿಶ್ ಮಾಡಿದ್ರೆ ಅಂತ. ಹಾಸ್ಪಿಟಲ್ಗೆ ಕೊಂಡೋಗಿ ಅಲ್ಲಿ ಪ್ರಾಣ ಬಿಟ್ಟದ್ದು ಸ್ವಲ್ಪ ಇತ್ತು ಹೋಗುವಾಗ, ಮತ್ತೆ ಅಲ್ಲಿ ಪ್ರಾಣ ಬಿಟ್ಟರು ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ನಮ್ಮವರು ಎಲ್ಲ ಹೋಗಿ ಅವಿನಯ ಹೇಳಿದ್ರಲ್ಲ, ಅಲ್ಲಿ ಒಬ್ಬ ಅವರ ಕಡೆ ಒಬ್ಬ ಸ್ವಲ್ಪ ಇಂಟಿಮೇಷನ್ ತೆಗಿಲಿಕ್ಕೆ ನಾವು ಬಂದಿರ್ಬೇಕು. ಅವನು ಇದು ವಿನಯ ಅವನನ್ನು ನೋಡಿ ಅವನನ್ನು ಇವ ಪಕ್ಕ ಏನೋ ಎಲ್ಲ ತೆಗಿಲಿಕ್ಕೆ ಬಂದದ್ದು, ಏನೋ ಪ್ಲಾನಿಂಗ್ ಉಂಟಂತ ವಿನಯ ಮತ್ತೆ ಅಂತ ಅವನನ್ನು ಹಿಡಿದು ಅವನಿಗೆ ಒಂದು ಬಾಟ್ಲಿಯಲ್ಲಿ ಹೊಟ್ಟೆಗೆ ಹಾಕಿಬಿಟ್ಟ, ತಿವಿದ ಹೊಟ್ಟೆಗೆ ಹಾಕಿ. ಅದು ಎಸ್ ಕಮಲಾಕ್ಷನ್ಗೆ ಮಾಡ್ರೆ ಆಯ್ತಲ್ಲಿ, ಅಲ್ಲಿ ಅವ್ರದ್ದು ಪ್ರಾಣ ಹೋಯ್ತು. ಆಮೇಲೆ ಅದು ಇನ್ನು ರಿವೆಂಜ್ ಅಲ್ಲ ಒಂದು ಅದೊಂದು ನಡೀತಾ ಇತ್ತು ಅವಾಗ ಆ ಟೈಮಲ್ಲಿ ನಮ್ದು ರಿವೆಂಜ್. ಅವ್ರಿಗೆ ಇತ್ತು ಅಲ್ಲೊಂದು ಇದಾಯ್ತು, ಕೇಸ್ ಬಿತ್ತು, ಅದೆಲ್ಲ ಬೀಳ್ತದೆ. ಇವ್ರು ಮಾಡಿರೋದು ನನ್ನ ಮೇಲೆ ಕೇಸ್ ಬೀಳ್ತದೆ. ಪಟ್ಟೆ ಅದು ಪೊಲೀಸರದ್ದು ಪಟ್ಟೆ ಇದೆ ನಮ್ದು. ಕಮಲ್ದು ಮಾಡ್ರೆ ಆಯ್ತು. ಕಮಲ್ದು ಮಾಡ್ರೆ ಆದ್ಮೇಲೆ ನಾವು ಸ್ವಲ್ಪ ಎಲ್ಲ ವಾಂಟೆಡ್ ಅಲ್ಲ, ಎಸ್ಕೇಪ್ ಆಗೆಲ್ಲ ನಿಲ್ಲುದಿಲ್ಲ. ಚಿಮ್ನಿ ಸೆಂಟ್ ಮಾಡ್ರೆ ಆಗಿದೆ ಆವಾಗ. ಇದೆಲ್ಲ ಆದ್ಮೇಲೆ ನಾವೆಲ್ಲ ವಾಂಟೆಡ್, ಮತ್ತೆ ವಾಂಟೆಡ್ ಇದೆ, ಬಾಂಬೆಗೆ ಹೋಗುದು, ಹೈದರಾಬಾದ್ ದುಡ್ಡ ಬರುದು, ಹೀಗೆಲ್ಲ ಇತ್ತು ನಮ್ದು. ಅಲ್ಲಿಂದ ಮತ್ತೆ ಒಂದು ದಿವಸ ಇದು ಬರುವಾಗ ಜಾಮೀನಿನಲ್ಲಿ ಬಂದಿದ್ದಾರೆ. ಯಾರು? ಕಮಲ್ನ ಮರ್ಡರ್ ಕೇಸಲ್ಲಿ ಎಲ್ಲ ಹೊರಗೆ ಬಂದಿದ್ದಾರೆ. ರೋಹಿಗೆ ಜಾಮೀನು, ರೋಹಿ ಒಳಗಿದ್ದಾನೆ. ನಮ್ದು ರೋಹಿಯನ್ನೇ ಮಾಡುದು ಐಡಿಯಾ, ಆದ್ರೂ ಇಲ್ಲ ಒಂದು ಮಾಡುವ, ಈಗ ರೋಹಿಯನ್ನು ಮತ್ತೆ ನೋಡುವ, ಇವನನ್ನು ಮಾಡಿ ಬಿಡುವ, ಇವನು ಸ್ವಲ್ಪ ಬಾರಿ ಡೈಲಾಗ್ ಹೊಡೆದವನು ಮಾಡಿಬಿಡುವ ಅಂತ ಆಯ್ತು. ಹಾಗೆ ಇವನಲ್ಲಿ ನಾವು ಇದು ಮಾಡಿ ರಾತ್ರಿ ಹೊತ್ತೊಂದು 8-7:30 ಗಂಟೆಗೆ ಬಂದು ನಮ್ದು ನಾರಾಯಣ್ ಶೆಟ್ಟರ್ ಅಂತ ಇದ್ರು, ಅವರನ್ನು ಮೈನ್ ಸೆಟ್ಟಿಂಗ್ ಮಾಡಿ, ಅವ್ರನ್ನ ಸ್ವಲ್ಪ ಪೊಲೀಸ್ನವರಾಗಿದ್ರು. ಹಾಗೆ ಬಂದು ಅವ ವ್ಯಾಪಾರ ಮಾಡ್ತಿರುವಾಗ ಅದೇ ಇಲ್ವಾ ಅವನಿಗೆ ಪೊಲೀಸ್ನಾಗೆ ಆಯ್ತು ನೋಡಿ. ಅವ್ರು ನೋಡುವಾಗ ಹಾಗೆ ಇದ್ದಾರೆ. ನಾರಸ ಇಳಿವಾ ಅಂದ, ನಾರಾಯಣ ಅಂತ, ನಾರು ಅಂತ ಕರಿ, ಅವರು ಇಳಿವಾ ಅಂದದ್ದು. ಅವ ಬಂದ ಅವನ ಹೆಗ್ಗಾಲಿಗೆ ಹಾಕೊಂಡು ಜಂಕ್ಷನ್ಗೆ ತಂದ. ಅಲ್ಲಿಂದ ಸ್ವಲ್ಪ ಜಂಕ್ಷನ್, ಇಲ್ಲಿಂದ ಅಲ್ಲಿಗೆ ಅವನ ವ್ಯಾಪಾರ ವಾಮಂಜೂರ್ ಜಂಕ್ಷನ್ಗೆ. ವಾಮನ್ ಜಂಕ್ಷನ್ ಆದ ಮೇಲೆ ಅಲ್ಲಿ ಅಟಕ್ ಆಯ್ತು, ಅಲ್ಲಿ ಫಿನಿಶ್. ಆಮೇಲೆ ಇದು ಫಿನಿಶ್ ಆಯ್ತು. ಅಲ್ಲಿ ನಾನಿದ್ದೆ, ನಾರು, ಶಶಿ, ವಾಮನ್ ಶೆಟ್ಟಿ. ಅಲ್ಲಿ ಮಾಡುದು ಪ್ರಶ್ನೆ ಅಲ್ಲ, ಮಾಡಿ ಓಡ್ಬೇಕು. ಅಲ್ಲಿಂದ ಕಾಡ್ತಿದೆ ಜಂಕ್ಷನ್ ಕಾಡ್ತಿದೆ, ಗಂಜು ಎಲ್ಲ ಇದ್ರು. ಅದೊಂದು 7:30-8 ಗಂಟೆಗೆ ಕೆಲಸ ಮುಗಿದಿದೆ. ಜನ ಎಲ್ಲ ಜಂಕ್ಷನ್ ಎಲ್ಲ ಒಳ್ಳೆ ಜಂಕ್ಷನ್, ಅದು ನೋಡ್ತಾರೆ. ಜಂಕ್ಷನ್ ಇಂದ ಅದು ಏರಿಯಾ ಅಲ್ಲಿ ಅವ್ರದ್ದು ಇಡೀ ಫ್ಯಾಮಿಲಿ ಎಲ್ಲಿ ದೊಡ್ಡ ಏರಿಯಾ ಉಂಟಲ್ಲಿ. ಗಾಡಿ ನಾವು ಅವರ ಒಂದು ಅರ್ಧ ಕಿಲೋಮೀಟರ್ಗೆ ನಾವು ಗಾಡಿ ಇಟ್ಟಿದ್ದೇವೆ. ಅದು ಅವರ ಏರಿಯಾ ಪಕ್ಕದಲ್ಲಿ ಇಟ್ಟಿದೆ. ಅದಲ್ಲ ಹೇಳಿ ಪ್ರಯೋಜನ ಇಲ್ಲ, ಅದು ಮತ್ತೆ ಗೊತ್ತಾಗ್ತದೆ ನಮ್ಗೆ. ಇಲ್ಲಿ ಅಂದ್ರೆ ಅವರಿಗೆ ನಾವು ಮಾಡಿ ಓಡ್ಕೊಂಡು ಹೋಗುದು, ಅವರು ಅಲ್ಲಿಂದ ಈ ಬರುದು ಎಲ್ಲ ಮುಸ್ಲಿಮರ ಎಲ್ಲ ಮಾಡ್ರಾಯ್ತು ಅಂತ ಗೊತ್ತಾಯ್ತಲ್ಲ. ಎಲ್ಲ ಅವರ ಫ್ಯಾಮಿಲಿ ಎಲ್ಲ ಅಲ್ಲಿ ಅವ್ರದ್ದೊಂದು ಇಲ್ಲಿ ಇದೇ ಉಂಟು, ಪಂಗಡ ಮಸೀದಿ ಎಲ್ಲ ಉಂಟು. ಅಲ್ಲಿಂದ ಓಡ್ಕೊಂಡು ಬಂದ್ರು ಅವರು. ಒಂದೊಂದು ಏಟಂದ್ರೆ ಅದರಲ್ಲಿ ನಮ್ಮ ಹುಡುಗ ಧನಂಜಯನದ್ದು ಉಂಟಲ್ಲ, ಇಷ್ಟು ಹೋಗಿದೆ, ಇಷ್ಟು ಹೊಡೆದು ನಮ್ಮ ಒಂದು ಇಷ್ಟು ಹೋಗಿದೆ. ಅವನ ಸ್ಥಿತಿ ಬಾರಿ ಡೇಂಜರ್ ಇತ್ತು. ಒಟ್ಟಿಗೆ ಸ್ಪಿರಿಟ್ ಅಲ್ಲಿ ಅದು ಏನಾಗಿದೆ ಅಂದ್ರೆ ಪ್ಲಾನಿಂಗ್ ಇಲ್ಲ, ಹೊಡೆದು ಇವನ ಕೈಗೆ ಬಿದ್ದಿದೆ, ನಮ್ಮ ಹುಡುಗನ ಕೈಗೆ ಬಿದ್ದಿದೆ ಏಟು. ನಾನು ಅಲ್ಲಿ ಜಂಕ್ಷನ್ ಅಲ್ಲಿ ಇದ್ದೇನೆ, ನನ್ನ ವಾರ್ಡರ್ ಮಾತ್ರ ಹೊಡಿದಂದ್ರೆ ಹೊಡಿಬೇಕು. ಹಾಗೆ ಫ್ಯಾಮಿಲಿ ಅವರಂದ್ರೆ ಅಲ್ಲಿ ಅವರು ಈ ಕಡೆಯಿಂದ ಓಡಿಕೊಂಡು ಬರುದು, ನಾವು ಕೆಲಸ ಮಾಡಿ ಅವರ ರೋಡ್ ಅಲ್ಲಿ ಓಡಿಕೊಂಡು ಬರುದು, ಹೋಗುದು. ನಮ್ಮ ಗಾಡಿ ಅಲ್ಲಿ ನಿಲ್ಲಿಸಿದೆ ಅಲ್ಲ, ಎಸ್ಕೇಪ್ ಆಗ್ಬೇಕು ನಮ್ಗೆ. ನಾವು ಪಾರಾಗ್ಬೇಕಲ್ಲ, ಇಲ್ಲದ್ರೆ ಅವರು ಕೈ ಸಿಕ್ಕಿದ್ರೆ ಅವ್ರು ಬಿಡ್ತಾರೆ. ಆಮೇಲೆ ಪಾಸ್ ಆಯ್ತು. ಅದ್ರಲ್ಲಿ ಒಬ್ರು ನಮ್ಮ ಹೆಗ್ಡೆ ಅವರು ರೈಟ್ ಪೇಷಂಟ್ ರೈಟ್ ಅವರು ರೋಡಲ್ಲಿ ಇದ್ರು. ಆವಾಗ ಅಲ್ಲಿ ಗ್ರಾಮಾಂತರದಲ್ಲಿ ಅವರ ಆಟ ಮಲ್ಲಿ ಅವರ ಪಾಪ ಅಲ್ಲಿದ್ರು. ಅವರ ಫುಡ್ಸ್ ಅಂಗಡಿ ಹತ್ರ ಅವರು ವ್ಯವಹಾರಕ್ಕೆ ಬಂದಿದ್ರು. ಅಲ್ಲಿ ಇವರಿಗೆಲ್ಲ ಗೊತ್ತುಂಟು, ನಮ್ದು ಪರಿಚಯ ಎಲ್ಲ ಉಂಟು ಅವರಿಗೆ, ನಾವು ಕೆಲಸ ಮಾಡಿ. ಇವರಂತ ನಾವು ಓಡಿ ಇವರದ್ದು ಕೆರೆಟಿಕ ಹೊಂಡ. ಸಾಧಾರಣ ಇವರು ಎಲ್ಲಿಗೆ ಬಂದ್ರು, ತೆತ್ತಿಕಲ್ ಕೆಳಗೆ ಪಾಸ್ ಆಗಿ ಅಲ್ಲಿ ತನಕ ನಮ್ಮ ಹಿಂದೆ ಬಂದ್ರು. ನಮ್ಗೆ ಸ್ವಲ್ಪ ಡೌಟ್ ಆಯ್ತು, ಹಿಂದೆಯಿಂದ ಗಾಡಿ ಯಾವ್ದಾ ಫಾಲೋ ಮಾಡ್ತದೆ ನಮ್ಮನ್ನು. ಸ್ವಲ್ಪ ನಿಲ್ಲಿಸಿಲ್ಲ, ಗುಪ್ರ ಜಂಕ್ಷನ್ಗೆ ಬರುವ ಮೊದಲು ನಿಲ್ಲಿಸಿದೆ. ಗಾಡಿ ನಿಲ್ಲಿಸುವಾಗ ಅದು ಸಹ ಗಾಡಿ ನಿಂತಿತ್ತು. ಅದಕ್ಕೆ ಸ್ವಲ್ಪ ಈಗ ರಿವರ್ಸ್ ತೆಗೆಯಂತದ್ದು. ಅವ್ರ ಅಪ್ಪ ತಡ್ಡು ಮಾಡ್ಕೊಂಡು ಹೋದ್ರು. ಇದು ನನಗೆ ಬೀಳ್ತದೆ, ಅದಾಗದೆ. ಪಾಪ ಒಳ್ಳೆ ಜನ ಅವರು, ಹೆಗ್ಡೆ ಅವರು. ಅವ್ರಿಗೆ ಮೇನ್ ಸಾಕ್ಷಿ ಹೇಳ್ಬೇಕಲ್ಲ ಅವ್ರಿಗೆ. ಅವ್ರ ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಅವ್ರು ಇದ್ದದ್ದು ಹೇಳ್ಬೇಕಲ್ಲ. ಅವರು ಹೇಳಿದಂತ ಹೇಳಿದ್ರೆ ಆ ಪಾಯಿಂಟ್ ಅಲ್ಲಿ ನಾನು ಆಗುವಾಗ ನಾನು ಸ್ಟೇಷನ್ಗೆ ತಿಳಿಸಿದ್ದೇನೆ. ಅಲ್ಲಿ ಅವ್ರದ್ದು ಬುಕ್ ಇರ್ತದಲ್ಲ, ಇದು ಸ್ಟೇಷನ್ ಬುಕ್ ಇರ್ತದೆ. ಇಂಟಿಮೇಷನ್ ಕೊಟ್ಟ ಮೇಲೆ ಸ್ಟೇಷನ್ ಎಂಟ್ರಿ ಆಗ್ತದೆ ಅಲ್ಲಿ.
ಆ ಬುಕ್ ಅಲ್ಲಿ ಇವರದ್ದು ಅದು ಎಂಟ್ರಿ ಇಲ್ಲ, SI ಎಂಟ್ರಿ ಮಾಡ್ಲಿಲ್ಲ. ಇವರು ಇಮಿಡಿಯೇಟ್ಲಿ ಇಂಟಿಮೇಷನ್ ಹೀಗೆ ಮಾಡ್ರಾಯ್ತು, ಹೀಗೆ ಬಂದು ಅದು ಸಹ ಹೇಳಿಲ್ಲ, ಖಾಲಿ ಹೀಗೆ ಮಾಡ್ರಾಯ್ತು ನನ್ನ ಸ್ಪಾಟ್ ಎದುರುಗಡೆ ಹೀಗೆ ಅಂತ ಅದು ಸ್ಟೇಷನ್ಗೆ ಅವ್ರು ತಿಳಿಸಿದ್ರು. ಅವ್ರ ಕರ್ತವ್ಯ, ಅವ್ರು ಪೊಲೀಸ್ ಅವರಲ್ಲ, ಅವ್ರು ಅದೇ ಸ್ಟೇಷನ್ ಇದ್ದು ಅದು ಸಹ ರೈಟ್ರು. ಇವರು SI ಅಂತ ಮಾಡಿದ್ದಾರೆ, ಮಾಡಿ ಬಿಟ್ಟು ಇಟ್ಟಿದ್ದಾರೆ, ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಎಂಟ್ರಿ ಆಗ್ಬೇಕಿತ್ತು. ಸಾಕ್ಷಿಗೆ ಬರುವಾಗ ಅದು ಯಾರನ್ನು ನಂಬುದು ಅಂತ, SI ನಂಬೇಕಾ ರೈಟ್ರನ್ನು ನಂಬಬೇಕಾ, ಜವಾಬ್ದಾರಿ ಯಾರ್ದು ಸ್ಟೇಷನ್ ಇದ್ದು. ನೀನು ಹೌದು ಹೇಳಿದಾರೆ, ಹೌದು, ಅದು ಬುಕ್ಕಲ್ಲಿ ಇಲ್ಲಲ್ಲ ಮಾರ್ರೆ, ಬುಕ್ಕಲ್ಲಿ ಎಂಟ್ರಿ ಇಲ್ಲ ನಿಮ್ದು, ಹಾಗೆ ಎಲ್ಲ ಕ್ರಾಸ್ ಆಯ್ತು. ನಾವು ಅವ್ರ ಹತ್ರ ಹೇಳಿದೆ, ರಿಕ್ವೆಸ್ಟ್ ಮಾಡಿದ್ದೇವೆ, ಇಲ್ಲಪ್ಪ ನನಗೆ ಹೇಳುದೆಲ್ಲ ಹೇಳಲೇಬೇಕು, ಏನು ಆಗುದಿಲ್ಲ, ನನ್ನ ಟೆನ್ಷನ್ ಇಲ್ಲ, ಅದು ಅವ್ರದ್ದು SI ಮಿಸ್ಟೇಕ್ ಉಂಟು, ಅದೆಲ್ಲ ಗೊತ್ತಾಗ್ತದೆ ನಿಮಗೆ ಕೋರ್ಟಲ್ಲಿ, ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದ್ರು. ಅವರು ಯಾರು ಹೆಗ್ಡೆ ಅವರು. ನಾನು ಮತ್ತೆ ಹೇಳುದು ಹೇಳ್ಬೇಕು, ನಂದು ಕ್ರಮ ಅಂತ ಹೇಳಿದ್ದು, ನಾನು ಇಂಟಿಮೇಷನ್ ಕೊಟ್ಟಿದ್ದೇನೆ, ಈ ಟೈಮಲ್ಲಿ ಇಂಥ ಇದರಲ್ಲಿ ಈ ನಂಬರಲ್ಲಿ ನಾನು ನಿಮಗೆ ಸ್ಟೇಷನ್ಗೆ ತಿಳಿಸಿದ್ದೇನೆ. ಮತ್ತೆ ಏನಾಯ್ತು ಅಂದ್ರೆ, ಅವರದ್ದು ತಂದೆ ಪರ್ಸನಲ್ ಆಗಿ ಸಾಕ್ಷಿಗೆ ಬರುವಾಗ ಅವರು ಡೈರೆಕ್ಟ್ ಆಗಿ ತಂದೆ ರಿಕ್ವೆಸ್ಟ್ ಮಾಡಿ ನನಗೆ ಎದ್ದು ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಹೇಳಿ, ಅದು ನಾನು ಸ್ವಲ್ಪ ಇದು ಮಾಡಿದೆ, ಅದು ಎಡವಲ್ಲಿ ತಗೊಂಡೆ, ರಪ್ಪ ಇದು ಮಾತಾಡಿ. ಅವರಿಗೆ ನೋಡುವಾಗ ನಂದು ಎಲ್ಲ ಒಳ್ಳೆ ಇದಿತ್ತು ಅವರಿಗೆ ನನ್ನ ಮೇಲೆ, ಒಳ್ಳೆ ನಾನು ಒಟ್ಟಿಗೆ ನಾವು ಇದು ಮಾಡಿದ್ದೇವೆ ಒಳ್ಳೆ ನೀವು, ಮತ್ತೆ ಹೀಗೆ ಯಾಕೆ ಬರೋದು, ನಮಗೆ ಸಾಕ್ಷಿ ಉಂಟು ಎಂತ ಹೇಳಲಿಕ್ಕೆ ಉಂಟಾದ್ರು. ಇಲ್ಲಪ್ಪ, ನಮ್ಮ ಮಗ ತಪ್ಪು ಮಾಡಿದ್ದಾನೆ, ಹೋಗಿದ್ದಾನೆ, ನಾವೇನು ಹೇಳಲಿಕ್ಕಿಲ್ಲ. ಮತ್ತೆ ನಾನು ಏನು ಮಾಡಿದೆ, ರಪ್ಪ ಇದು ಮಾಡಿ ನಮ್ಮ ಹುಡುಗರ ಹೇಳಿ ಒಂದು 5,000 ಇಸಕ್ಕೆ ಹಾಕಿ ಅವರಿಗೆ ಚಾ ಕುಡಿಲಿಕ್ಕೆ ಹೇಳಿ ಅಂತ ಹೇಳಿದ್ದೇನೆ. ಅಲ್ಲಿ ಒಂದು ಸ್ವಲ್ಪ ನಮಗೆ ಸೆಟ್ಟಿಂಗ್, ತಂದೆ ನನಗೆ ಡೈರೆಕ್ಟ್ ಇದು ಮಾಡಿದ್ರು, ಮಾತಾಡ್ಲಿಕ್ಕೆ ಉಂಟು ಎದ್ದು ಅವರ ಹತ್ರ ಅಂತ, ಕೋರ್ಟಲ್ಲಿ. ಅದನ್ನು ನಾನು ರಪ್ಪ ಇದು ಮಾಡಿದ್ದೇನೆ, ಯೂಸ್ ಮಾಡಿದ್ದೇನೆ ನಾನು. ಅಂದ್ರೆ ಅವರು ಪಾಪ ನಮ್ಗೆ ಒಳ್ಳೆ ಪರಿಚಯ ಇತ್ತು, ಅವರು ನನ್ನನ್ನು ಕೆಲವು ಜಾಗೆಯಲ್ಲಿ ಅವರು ನನಗೆ ಸಿಕ್ಕಿಸಿ ಮಾತಾಡಿದಾರಂತೆ. ಹಾಗೆ ಅವ್ರು ನನಗೆ ಮೊದಲು ನಿನಗೆ ಗುರ್ತ ಸಿಕ್ಕುದಿಲ್ಲ ನಂದು, ನಾನು ಪರಿಚಯ. ನಾನು ಬಂದು ಹೇಳಿದೆ, ನನ್ನ ಮಗ ಉಳಿತಿದ್ದ, ಏನ್ ಮಾಡೋದು, ಹಾಗೆ ಹೋಯ್ತಲ್ಲ, ಇನ್ನು ನಮ್ಗೆ ಏನೇ ಮಾಡ್ಲಿಕ್ಕಿಲ್ಲ, ಏನು ಹೇಳಲಿಕ್ಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ರಪ್ಪ ನಾನು ಎಂತ ನಮ್ಮ ಹುಡುಗರ ಹತ್ರ ಒಂದು ಕ್ಯಾಂಟೀನ್ಗೆ ಕರ್ಕೊಂಡು ಚಾ ಕುಡಿಸು, ಅಲ್ಲ ಹಾಗೆ ಇದು ಮಾಡಿ ಆವರಣದಲ್ಲಿ ಹೋಗ್ಲಿಲ್ಲ, ಕರಿಬೇಕು ಇನ್ನು ಸಹ. ಅದು ಹೇಗೆ ಅಂದ್ರೆ, ಸಾಕ್ಷಿ ಎಲ್ಲ ಹೇಗಿದ್ರೆ ಸಡನ್ ಆಗಿ ಕರೆಯುವುದಿಲ್ಲ, ಅದ್ರ ಮುಂಚೆ ಬೇರೆ ಡೇಟ್ ಕೊಡುವ ಕೇಸ್ ಇರ್ತದೆ. ನಮ್ಗೆಲ್ಲ ಸಾಕ್ಷಿ ಎಲ್ಲ ಆದ ಮೇಲೆ ಇಡುದು ಒಂದು, ಅದು ಟೈಮಿಂಗ್, ಮತ್ತೆ ಅದು ಸಂಜೆವರೆಗೆ ನಡೀತಾ ಇರ್ತದೆ, ಟೈಮಿಂಗ್ ಇರ್ತದೆ.